ಭಾಗಮಂಡಲದಿಂದ ಸರಿಸುಮಾರು 8 ಕಿಲೋಮೀಟರ್ ಸಾಗಿ ಬಂದರೆ ಸಿಗ್ತಾಳೆ ತಲಕಾವೇರಿ. ಸುಂದರವಾದಂತಹ ಪ್ರಕೃತಿದತ್ತವಾದಂತಹ ಈ ವಾತಾವರಣದಲ್ಲಿರುವಂತಹ ತಲಕಾವೇರಿಯ ಉಗಮ ಸ್ಥಾನವಿದು. ಕಾವೇರಿಯ ಈ ಉಗಮ ಸ್ಥಾನದಲ್ಲಿಯೇ ತೀರ್ಥೋದ್ಭವ ಕೂಡ ನಡೆಯುವಂಥದ್ದು. ಬನ್ನಿ ತಲಕಾವೇರಿಗೆ ಹೋಗಿ ಬರೋಣ. ಕಾವೇರಿಯ ಉಗಮಕ್ಕೆ ಒಂದು ಹಿನ್ನೆಲೆ ಇದೆ, ಪುರಾಣ ಕಥೆ ಇದೆ. ಕವೇರ ಮುನಿ ಎನ್ನುವರು ಅವರಿಗೆ ಸಂತಾನ ಭಾಗ್ಯ ಇಲ್ಲದ ಕಾರಣ ಈ ಬ್ರಹ್ಮನನ್ನ ಕುರಿತು ತಪಸ್ಸುಗೈದ್ರಂತೆ. ಆಗ ಮೆಚ್ಚಿದ ಬ್ರಹ್ಮ ವರವಾಗಿ ಕೊಟ್ಟದ್ದೇ ಕಾವೇರಿ. ಈ ಕಾವೇರಿ ಇಲ್ಲಿ ನದಿಯಾಗಿ ಹರಿಯೋಲಿಕ್ಕೆ ಕೂಡ ಒಂದು ಕಥೆ ಇದೆ. ಆ ಕಥೆಯನ್ನ ಮುಂದೆ ಹೇಳ್ತೀನಿ. ಮೊದಲಿಗ ಆ ಸ್ಥಳಕ್ಕೆ ಹೋಗಿ ಬರೋಣ. ಕೊಡಗಿನ ಮತ್ತೊಂದು ಪ್ರಮುಖ ಕೇಂದ್ರ ಬಿಂದು ಅಂದರೆ ಕಾವೇರಮ್ಮ. ಲಕ್ಷಾಂತರ ಕನ್ನಡಿಗರ ಜೀವನದಿ ಕಾವೇರಿಯ ಉಗಮ ಸನ್ನಿಧಿಯೂ ಇಲ್ಲೇ ಇದೆ. ಕೊಡಗಿನ ದೇವಿ ಅಮ್ಮ ಕಾವೇರಿ, ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಿ, ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ಕಾವೇರಿಯನ್ನ ವರಿಸಿದಂತಹ ಅಗಸ್ತ್ಯ ಮುನಿಗಳು ತಪಸ್ಸುಗೈದಂತಹ ಪವಿತ್ರ ಸ್ಥಳವಿದು. ಹೀಗಾಗಿಯೇ ಆ ನೆನಪಿಗೆ ಅಗಸ್ತ್ಯ ಮುನಿಗಳ ದೇಗುಲವೇ ಇಲ್ಲಿದೆ. ಬನ್ನಿ ಅವರ ದರ್ಶನ ಮಾಡಿ ಬರೋಣ. ಓಂ ವಿಶ್ವಶಾಂತಿ, ಓಂ ವಿಶ್ವಶಾಂತಿ, ಓಂ ವಿಶ್ವಶಾಂತಿ. ಅಗಸ್ತ್ಯರು ಕಾವೇರಿಯನ್ನ ವಿವಾಹವಾಗಿ ಈ ಸ್ಥಳದಲ್ಲಿ ವಾಸವಿದ್ದರು ಎಂಬ ಉಕ್ತಿ ಇದೆ. ಅಗಸ್ತ್ಯ ಮುನಿ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಕಾವೇರಿಯನ್ನು ಒಲಿದು ಮದುವೆಯಾಗತಕ್ಕಂಥ ನಿರ್ಧಾರವನ್ನು ಪ್ರಕಟಿಸ್ತಾನೆ. ಹಾಗೆ ವಸಿಷ್ಠ ಮುನಿಗಳ ನೇತೃತ್ವದಲ್ಲಿ ಅವರಿಗೆ ವಿವಾಹವಾಗುತ್ತೆ. ಆ ವಿವಾಹ ಆಗುವ ಸಂದರ್ಭದಲ್ಲಿ ಕಾವೇರಿ ಒಂದು ಷರತ್ತನ್ನು ಹಾಕ್ತಾಳೆ, ಯಾವುದೇ ಕಾಲಕ್ಕೂ ನನ್ನನ್ನು ಬಿಟ್ಟು ದೂರ ಸರಿಬಾರದು ಅಂತೇಳಿ. ಒಂದು ವೇಳೆ ಸರಿದಾದರೆ ಆ ಕ್ಷಣದಿಂದಲೇ ನಾನು ಲೋಕ ಕಲ್ಯಾಣಕ್ಕಾಗಿ ಜಲರೂಪವನ್ನು ತಾಳಿ ಹೋಗ್ತೀನಿ ಅನ್ನತಕ್ಕಂಥ ಮಾತನ್ನು ಕಾವೇರಿ ಹೇಳ್ತಾಳೆ. ಒಂದು ದಿನ ಈ ಅಗಸ್ತ್ಯ ಮುನಿ ಸ್ನಾನಕ್ಕೆಂದು ಕನ್ನಿಕಾ ಸ್ಥಳಕ್ಕೆ ಹೋದಾಗ ಕಾವೇರಿಯನ್ನು ತನ್ನ ಕಮಂಡಲ್ಲಿ ಆಹ್ವಾನಿಸಿ ಹೋಗ್ತಾರೆ. ಕಾವೇರಿಗೆ ಎಚ್ಚರವಾಗಿ ಹೊರಬಂದಾಗ ಅಲ್ಲಿ ಅಗಸ್ತ್ಯನ ಕಾಣದಿದ್ದಾಗ ಅಗಸ್ತ್ಯ ಮಾತಿಗೆ ತಪ್ಪಿದನೆಂದು ಕೋಪಿಸಿಕೊಂಡಂಥ ಕಾವೇರಿ ಇದೇ ಸೂಕ್ತ ಸಮಯವೆಂದು ಧುಮುಕಿ ಜಲರೂಪ ತಾಳಿ ಲೋಕ ಕಲ್ಯಾಣಕ್ಕಾಗಿ ಹರಿದು ಹೋಗ್ತಾಳೆ. ಹಾಗೆ ನದಿಯಾಗಿ ರೂಪುಗೊಂಡ ಸ್ಥಳವೇ ಈ ತಲಕಾವೇರಿ ಕ್ಷೇತ್ರ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ, ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ, ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ, ಗಂಗೆಯೇ ಕಾವೇರಿ, ಗಂಗೆಯೇ ಕಾವೇರಿ, ಗಂಗೆಯೇ. ನಾನು ಆಗ್ಲೇ ಹೇಳಿದಂತೆ ಕಾವೇರಿ ಉಗಮಿಸಿದಂತಹ ಸ್ಥಳ ಇದೆ. ಅಂದ್ರೆ ತುಲಾ ಸಂಕ್ರಮಣದ ಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಆಕೆ ಇಲ್ಲಿ ಆವಿರ್ಭವಿಸ್ತಾಳೆ ಎನ್ನುವಂತಹ ನಂಬಿಕೆ ಇದೆ. ಹಾಗಾಗಿಯೇ ತೀರ್ಥೋದ್ಭವ ಆ ಸಂದರ್ಭದಲ್ಲಿ ನಡೆಯುತ್ತೆ. ಬನ್ನಿ ಆಕೆಗೆ ವಂದಿಸ್ತಾ ಆ ಪೂಜೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಧ್ರುವಂತೆ ರಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂದ್ರಮ್ಮ ಮೂಲಕಾವೇರ್ಯೈ ನಮಃ. ವೇದೋಕ್ತ ಕರ್ಪೂರಮಂಗಳ ನೀರಾಂಜನಂ ಸಮರ್ಪಯಾಮಿ. ಮೂಲಕಾವೇರ್ಯೈ ನಮಃ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಇದೇ ತಾಯಿಯ ಉಗಮ ಸ್ಥಾನ, ಕಾವೇರಿ ತಾಯಿಯ ಉಗಮ ಆಗುವ ಸ್ಥಾನ ಇದೆ. ಇಲ್ಲಿಂದ ನಾಲ್ದು ಬರುವ ತಿಂಗಳು 17ನೇ ತಾರೀಕು ತುಲಾ ಸಂಗಮನ ಅಂತೇಳಿ ಬರುತ್ತೆ. ಆ ಟೈಮಿಗೆ ನಿಮಗೆ ಒಂದು 3-4 ನಿಮಿಷ ಇಲ್ಲಿ ತೀರ್ಥೋದ್ಭವ ಅಂಥೇಳಿ ಆಗ್ತದೆ. ಜಲವು ಗುಳುಗಳು ಅಂಥೇಳಿ 3 ನಿಮಿಷದ ಕಾಲ ಕಾಣಿಸ್ಕೊಳ್ತದೆ. ಆವತ್ತು ಎಲ್ಲ ನಾವು ಅರ್ಚಕರ ಸಮ್ಮುಖ ಇಲ್ಲಿ ಬಂದು ಆ ತಾಯಿಗೆ ಸೇವೆ ಪೂಜೆ ಮಾಡ್ತಾ ಇರ್ತೇವೆ. ಅಷ್ಟು ಹೊತ್ತಿಗೆ ಇಲ್ಲಿ ಉದ್ಭವ ಆಗ್ತದೆ. ಉದ್ಭವ ಆಗುವಾಗ ಎಲ್ಲ ಲಕ್ಷಾಂತರ ಜನ ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಮಾಡುವಾಗ ಆ ತೀರ್ಥವನ್ನು ಪವಿತ್ರ ತೀರ್ಥವನ್ನು ಮನೆಗೆ ತಗೊಂಡು ಹೋಗಿ
ಎಲ್ಲ ಮನೆಯಲ್ಲಿ ಎಲ್ಲ ಹಂಚಿ ಎಲ್ಲ ಮನೆಗಳಿಗೆ ತಗೊಂಡು ಹೋಗ್ತಾರೆ. ಕಾವೇರಿ ಸಂಕ್ರಮಣ ನಾಡಿಗೆ ಬಂದಾಗ ಕಾವೇರಿ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ಭಕ್ತರೆಲ್ಲರೂ ಸೇರಿ ಒಕ್ಕೊರಳ ದನಿಯಲ್ಲಿ ಜಯಘೋಷ ಹಾಕಿ ನೆನೆವರು. ತೀರ್ಥ ಸ್ನಾನವ ಮಾಡಿ ಧನ್ಯರಾಗುವರು. ತಿಳಿಯಾದ ಕಾವೇರಮ್ಮ ಕನ್ನಡಿಗರ ಪಾಲಿಗೆ ತೀರ್ಥಜಲ.